ಸ್ನೇಹಿತರೆ ನಮಸ್ಕಾರ. ಎಲ್ಲ ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ಜನ ಪಿಂಚಣಿದಾರರು ಪಿಂಚಣಿ ಹೆಚ್ಚಳ ಆಗುತ್ತೆ ಅಂತ ಕಾಯ್ತಾನೆ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈಗ ಡಿಸೆಂಬರ್ ತಿಂಗಳಾದ ಬಳಿಕ ಜನವರಿ ತಿಂಗಳ ಹಣವನ್ನು ಕೊಟ್ಟೇ ಇಲ್ಲ ಪಿಂಚಣಿದಾರರಿಗೆ. ಸೊ ಹೀಗಾಗಿ ಈ ಜನವರಿ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದ್ದು, ಜೊತೆಗೆ ಫೆಬ್ರವರಿ ಪಿಂಚಣಿ ಹಣ ಕೂಡ ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ. ಸೊ ಒಂದು ವೇಳೆ ನಿಮ್ಮ ಅಕೌಂಟ್ಗಳಿಗೆ ಈ ಪಿಂಚಣಿ ಬರೋದು ನಿಂತು ಹೋಗಿದ್ದೆ ಆದರೆ ಅದಕ್ಕೆ ಮುಖ್ಯವಾದ ಕಾರಣ ಕೂಡ ಇದೆ. ಸೊ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಸ್ಥಳದಲ್ಲಿ ಹೋಗಿ ಕೊಡಬೇಕು. ಅದು ಯಾವ ಸ್ಥಳ, ಯಾತಕ್ಕೆ ಕೊಡಬೇಕು, ನಿಮ್ಮನ್ನು ಪಿಂಚಣಿ ಯೋಜನೆಯಿಂದ ಯಾಕೆ ಹೊರಗಿಟ್ಟಿದ್ದಾರೆ, ಸೊ ನಿಮ್ಮನ್ನು ತೆಗೆದಾಕಿದ್ದಾರಾ, ಅದರೆಲ್ಲದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅದರ ಜೊತೆಗೆ ಆಗಿ ಪಿಂಚಣಿ ಹೆಚ್ಚಳ ಆಗ್ತಾ ಇದೆಯಾ ಅನ್ನೋದರ ಬಗ್ಗೆನೂ ಕೂಡ ನಾನು ಚರ್ಚೆ ಮಾಡ್ತೀನಿ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿಂಚಣಿದಾರರು ಈ ಒಂದು ವಿಡಿಯೋನ ಆದಷ್ಟು ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಇಲ್ಲಿ ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರದಿಂದ ಆಲ್ರೆಡಿ ಒಂದು 6 ತಿಂಗಳ ಹಿಂದೆನೇ CM ಸಿದ್ದರಾಮಯ್ಯನವರು ಘೋಷಣೆಯನ್ನು ಮಾಡಿದ್ರು. ಆದರೆ ಪಿಂಚಣಿಯನ್ನು ಹೆಚ್ಚಳ ಮಾಡಿರಲಿಲ್ಲ. ಅಂದರೆ ಕಳೆದ 2 ವರ್ಷದಿಂದ ಪಿಂಚಣಿ ಹೆಚ್ಚಳ ಮಾಡಬೇಕಂತ CM ಸಿದ್ದರಾಮಯ್ಯನವರು ಕಾಯ್ತಾನೆ ಇದ್ರಂತೆ. ಆದರೆ ಕಾರಣಾಂತರಗಳಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಲಿಕ್ಕಾಗಿರಲಿಲ್ಲ ಅಂತೆ. ಹೀಗಾಗಿ ಆ ಪಿಂಚಣಿಯನ್ನು ನಾವು ಈ 2025 ಕೊನೆಯ ಒಳಗಾಗಿ ಹೆಚ್ಚಳ ಮಾಡ್ತೀವಂತ ಹೇಳಿದರು. ಆದರೆ ಹೆಚ್ಚಳ ಮಾಡಲಿಲ್ಲ. ಆದರೆ ಈ ಹೊಸ ವರ್ಷ ಪ್ರಾರಂಭವಾದ ಬಳಿಕನಾದರೂ ಹೆಚ್ಚಳ ಮಾಡ್ತೇವಂತ ಕಾಯ್ತಾ ಇದ್ದೀವಿ. ಆದರೆ ಹೆಚ್ಚಳ ಇನ್ನೂ ಕೂಡ ಆಗಿಲ್ಲ. ಸೊ ಸ್ನೇಹಿತರೆ, ಇದು ಹೆಚ್ಚಳ ಆಗೋತೋ ಇಲ್ವೋ ಅನ್ನುವಂಥದ್ದು ಬಹುತೇಕ ಡೌಟು. ಹೀಗಾಗಿ ನೀವು ಭರವಸೆಯನ್ನು ಇಟ್ಕೊಂಡು ಕೊಂಡಿರಬೇಡಿ. ಈಗಾಗಲೇ 800 ತನಕ ಜಮಾ ಆಗ್ತಾ ಇದ್ದರೆ ಹೆಚ್ಚಳ ಆದರೂ ಸಹಿತ ಬಹಳ ಆದರೆ 7ರಿಂದ 8%, ಅಂದರೆ 800ಕ್ಕಿಂತ ಪಿಂಚಣಿ 900ಕ್ಕೆ ಮಾತ್ರ ಏರಿಕೆ ಆಗುತ್ತೆ. ಅಂದರೆ ಸ್ನೇಹಿತರೆ, ಪೂರ್ತಿಯಾಗಿ ಹೆಚ್ಚಳ ಮಾಡಿಬಿಟ್ಟು ಅಂದರೆ ಸರ್ಕಾರಕ್ಕೆ ಇನ್ನೂ ಲಾಸು. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ನಡೆಯುವಂತಹ ಕಾರಣಕ್ಕಾಗಿ ಪಿಂಚಣಿ ದುಡ್ಡನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬಹುದು, ಪ್ರತಿ ತಿಂಗಳು ಅಂದರೆ ಈಗ ಫೆಬ್ರವರಿ ಪ್ರಾರಂಭವಾಯಿತು ಅಂದರೆ ಫೆಬ್ರವರಿ 1ನೇ ತಾರೀಕು ಹಿಡ್ಕೊಂಡು 5ನೇ ತಾರೀಕು ಒಳಗಾಗಿ ಎಲ್ಲರ ಪಿಂಚಣಿದಾರರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗಿರ್ತಾ ಇತ್ತು. ಮಾರ್ಚ್ ಪ್ರಾರಂಭವಾಯ್ತಂದರೆ ಮಾರ್ಚ್ನಲ್ಲಿ 1ನೇ ತಾರೀಕು ಹಿಡ್ಕೊಂಡು 5ನೇ ತಾರೀಕು ಒಳಗಾಗಿ ಪಿಂಚಣಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಆದರೆ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡು ಸುರಿಸಿ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಪಿಂಚಣಿ ಯೋಜನೆಗೆ ಹೊಡೆತ ಬೀಳ್ತಾ ಇದೆ ಅಂತ ಹೇಳಬಹುದು. ಯಾಕಂದರೆ ಸರಿಯಾದ ಟೈಮ್ಗೆ ದುಡ್ಡನ್ನು ಕೊಡ್ತಾ ಇಲ್ಲ. ಅಂದರೆ ಈಗ ಪಿಂಚಣಿ ಈ ಮಾರ್ಚ್ ತಿಂಗಳ ಪ್ರಾರಂಭವಾಯಿತು ಅಂದರೆ 1ನೇ ತಾರೀಕು ಪ್ರಾರಂಭ ಮಾಡೋದು ಬಿಟ್ಟು ಡೈರೆಕ್ಟ್ ಆಗಿ 20ನೇ ತಾರೀಕು ಅಕೌಂಟ್ಗೆ ದುಡ್ಡು ಜಮಾ ಮಾಡೋದು, 25ನೇ ತಾರೀಕು ಅಥವಾ ಮಾರ್ಚ್ ತಿಂಗಳ ಹಣವನ್ನು ಏಪ್ರಿಲ್ನಲ್ಲಿ ಜಮಾ ಮಾಡೋದು, ಈ ರೀತಿ ಮಾಡ್ತಾ ಹೋಗ್ತಾ ಇದೆ ಸರ್ಕಾರ. ಯಾಕಂದರೆ ದುಡ್ಡಿನ ಕೊರತೆ. ಇನ್ನು ಪಿಂಚಣಿ ಹೆಚ್ಚಳ ಆಗತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಹೆಚ್ಚಳ ಆದರೂ ಸಹಿತ ಅದು ಮಿರಾಕಲ್ ಅಂತ ಹೇಳಬಹುದು. ಸದ್ಯಕ್ಕೆ ಘೋಷಣೆ ಮಾಡಿದ್ರು, ಆದರೆ ಹೆಚ್ಚಳ ಮಾಡಲಿಕ್ಕಾಗಿಲ್ಲ. ಹೆಚ್ಚಳ ಮಾಡಿದ್ರು ಇನ್ನೂ ಹೊರೆ ಬೀಳುತ್ತೆ ಸರ್ಕಾರಕ್ಕೆ. ಹೀಗಾಗಿ ಕಾಯ್ದು ನೋಡೋಣ ಏನಾಗುತ್ತೆ ಮುಂದಿನ ಡಿಸಿಷನ್ ಅಂತ. ಸೊ ಇನ್ನು ಕೇಂದ್ರ ಸರ್ಕಾರದಿಂದನೂ ಕೂಡ ಹೆಚ್ಚಳ ಆಗುವಂತಹ ಮಾಹಿತಿ ಸಿಗ್ತಾ ಇತ್ತು. ಆದರೆ ಬಹುತೇಕ ಅದು ಕೂಡ ಹೆಚ್ಚಳ ಆಗೋದಿಲ್ಲ. ಸದ್ಯಕ್ಕೆ ನಿಮಗೆ ಎಷ್ಟು ಪಿಂಚಣಿ ಬರ್ತಾ ಇದೆ ಅದು ಅಷ್ಟೇ ಬರುತ್ತೆ. ನಾನು ಹೇಳಿ ನಿಮಗೆ ಸುಳ್ಳು ಮಾಹಿತಿ ಹೇಳಿ ನಿರಾಸೆ ಅಂತೂ ಮಾಡೋದಿಲ್ಲ. ಯಾಕಂದರೆ ಹೆಚ್ಚಳ ಮಾಡ್ತೀವಂತ ಮೊದಲು ಹೇಳಿದರು, ಆದರೆ ಈಗ ಇಲ್ಲ. ಕಾಯ್ದು ನೋಡಬೇಕು ಮುಂದಿನ ದಿನಗಳಲ್ಲಿ ಇನ್ನೇನೇನೋ ಬದಲಾವಣೆ ಆದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಅಂತೂ ಮಾಡ್ತೀನಿ ಖಂಡಿತವಾಗ್ಲೂ. ಸದ್ಯಕ್ಕೆ ಸ್ನೇಹಿತರ, ಪಿಂಚಣಿ ಹೆಚ್ಚಳ ಆಗೋದರ ಬದಲಾಗಿ ಈಗ ಏನು ಪೆಂಡಿಂಗ್ ದುಡ್ಡು ಉಳಿದಿದೆ ಆ ಒಂದು ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಸಾಧ್ಯತೆಗೆ ಕೊಡಲೇಬೇಕಾಗತ್ತೆ ಸರ್ಕಾರ. ಯಾಕಂದರೆ ಎಲ್ಲದಕ್ಕಿಂತ ಇದು ಶಾಶ್ವತ ಯೋಜನೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷ ಇರುವವರೆಗೂ ಮಾತ್ರ ಇರುತ್ತೆ. ಆದರೆ ಪಿಂಚಣಿ ಯೋಜನೆ BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಈ ಪಿಂಚಣಿ ಕೊಡಲೇಬೇಕು. ಹಿರಿಯರಿಗೆ, ವಿಧವಾ ಮಹಿಳೆಯರಿಗೆ, ಅಂಗವಿಕಲರಿಗೆ ಅವರದೇನು ದುಡ್ಡು ಕೊಡಬೇಕು ಅಷ್ಟು ಕೊಡಲೇಬೇಕಾಗತ್ತೆ. ಹೀಗಾಗಿ ನಿಮಗೆ ಪಿಂಚಣಿಯನ್ನು ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡ್ತಾ ಇದ್ದು, ಈ ಫೆಬ್ರವರಿ ಆಗಿರಲಿ ಹಿಂದಿನ ಜನವರಿ ತಿಂಗಳ ಹಣವನ್ನು 2 ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ. ಇನ್ನು ಸ್ನೇಹಿತರೆ, ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಎಲ್ಲಿ ಹೋಗಿ ಕೊಡಬೇಕು. ನಿಮಗೆ ಪಿಂಚಣಿ ಜಮಾ ಆಗ್ತಾ ಇರಲಿಲ್ಲ ಅಂದರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಇದೆಯಲ್ಲ, ಇದು ಬಹಳ ಅತಿ ಅವಶ್ಯಕ ಆಗಿಬಿಟ್ಟಿದೆ. ಸೊ ಯಾಕಂದರೆ ಗೃಹಲಕ್ಷ್ಮಿಯಲ್ಲಿ ಕೂಡ ಇದು ಅವಶ್ಯಕತೆ ಆಗಿದೆ, ಪಿಂಚಣಿ ಯೋಜನೆಯಲ್ಲಿ ಕೂಡ ಅವಶ್ಯಕತೆ ಆಗಿದೆ. ಯಾಕಂತ ಕೇಳೋದಾದರೆ, ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರಬೇಕಂದ್ರೂ ಸಹಿತ ಬಹಳಷ್ಟು ಜನ ಗೃಹಲಕ್ಷ್ಮಿಯರು, ಅದರಲ್ಲಿ ಹಿರಿಯ ನಾಗರಿಕರು ಯಾರಾದರೂ ಮುಖ್ಯಸ್ಥರಿದ್ದರೆ ಅವರು ತೀರಿ ಹೋಗಿರ್ತಾರೆ. ಆದರೂ ಸಹಿತ ಅವರ ಕುಟುಂಬಸ್ಥರವರು ಇನ್ನೂ ಕೂಡ ದುಡ್ಡು ಪಡ್ಕೊಳ್ತಾ ಇದ್ದಾರೆ. ಈ ಕಡೆ ಪಿಂಚಣಿಯಲ್ಲಿ ಕೂಡ ಹಾಗೆ ಆಗ್ತಾ ಇದೆ. ಪಿಂಚಣಿಯಲ್ಲಿ ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಪಿಂಚಣಿ ಜಮಾ ಆಗ್ತಾ ಇದೆ. ಹೀಗಾಗಿ ಅವರ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ
ಒಂದು ತೆಗೆಸಿಕೊಳ್ಳದೆ ಡೈರೆಕ್ಟಾಗಿ ಇನ್ನೂ ಕೂಡ ಅವರ ದುಡ್ಡನ್ನು ಹಾಗೆ ಬ್ಯಾಂಕ್ ಅಕೌಂಟ್ಗಳಿಗೆ ಜಮಾ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಬಹಳಷ್ಟು ಜನರನ್ನು ಅನುಮಾನ ಬಂದಂಥವರನ್ನು ತೆಗೆದುಹಾಕಿದ್ದಾರೆ. ಅದರಲ್ಲಿ ನೀವು ಕೂಡ ಆಗಿರಬಹುದು. ನಿಮಗೆ ದುಡ್ಡು ಜಮಾ ಆಗಬೇಕಂದ್ರೆ ನಿಮ್ಮ ಲೈಫ್ ಸರ್ಟಿಫಿಕೇಟು ಅಂದರೆ ಜೀವಿತ ಪ್ರಮಾಣ ಪತ್ರವನ್ನು ನೀವು ಏನು ಮಾಡಬೇಕು, ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿರ್ತೀರಿ ಆ ಬ್ಯಾಂಕ್ನಲ್ಲಿ ಹೋಗಿ ಕೊಟ್ಟರೆ ಸಾಕು, ಅವರು ಇದ್ರ ಬಗ್ಗೆ ವೆರಿಫೈ ಮಾಡ್ತಾರೆ. ಸೊ ಹೆಚ್ಚುವರಿ ಮಾಹಿತಿಯನ್ನು ಮೇಲಧಿಕಾರಿಗಳಿಗೆ ಕಳುಹಿಸಿ ನಿಮಗೆ ಎಂದಿನಂತೆ ಪಿಂಚಣಿ ಜಮಾ ಆಗುವಂತೆ ಮಾಡಿಕೊಡ್ತಾರೆ. ಸೊ ಇದಿಷ್ಟು ಮಾಹಿತಿಯಾಗಿತ್ತು ಸ್ನೇಹಿತರೆ. ಇದನ್ನು ಆದಷ್ಟು ಬೇಗ ಮಾಡ್ಕೊಳ್ಳಿ. ಅಥವಾ ನಿಮಗೆ ಹೋಗ್ಲಿಕ್ಕಾಗಿರಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರನ್ನು ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ಕನ್ಫರ್ಮ್ ಮಾಡಿದ್ರೆ ಸಾಕು, ನೀವು ಬದುಕಿದ್ದೀರಾ ಅಂತಕ್ಕಂಥದ್ದನ್ನು ಮತ್ತೆ ಸರ್ಕಾರ ಎಂದಿನಂತೆ ದುಡ್ಡನ್ನು ಜಮಾ ಮಾಡಿ ಕೊಡುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಕಬಾಯ್ ಬಿಡಿಗರ್ ಫ್ರೆಂಡ್ಸ್.